ವಿವಾದಿತ ಟ್ರೈನಿ IPS ಅಧಿಕಾರಿ ಪೂಜಾ ಖೇಡ್ಕರ್ ಅವರ ತಾಯಿಯ ಬಂಧನ. ಮಹಾರಾಷ್ಟ್ರದ ರಾಯಗಢ ಜಿಲ್ಲೆಯ ಮಹಾಡ್ನ ಹೋಟೆಲೊಂದರಲ್ಲಿ ಅಡಗಿದ್ದ ಮನೋರಮಾ ಖೇಡ್ಕರ್ ಅವರನ್ನು ಪೂನಾದ ಗ್ರಾಮಾಂತರ ಪೊಲೀಸರು ಬಂಧಿಸಿ ಪೂನಾಕ್ಕೆ ಕರೆತರುತ್ತಿದ್ದಾರೆ. ಪೂನಾಕ್ಕೆ ಕರೆತಂದು ಅವರನ್ನು ವಿಚಾರಣೆ ಮಾಡುವುದಾಗಿ ಪೂನಾದ ಗ್ರಾಮಾಂತರ ವಲಯದ SP ದೇಶ್ಮುಖ್ ಅವರು ಹೇಳಿದ್ದಾರೆ. ನಿನ್ನೆ ತಾನೇ ಪೂನಾದಲ್ಲಿರುವಂಥ ಮನೋರಮಾ ಖೇಡ್ಕರ್ ಅವರ ಕುಟುಂಬದವರು ತಮ್ಮ ಮನೆಯ ಮುಂದುಗಡೆಯ ಸರಕಾರಿ ಜಾಗವನ್ನು ಒತ್ತುವರಿ ಮಾಡಿದ್ದನ್ನು ಪೂನಾ ಮಹಾನಗರ ಪಾಲಿಕೆಯು ತೆರವುಗೊಳಿಸಿತ್ತು. ಮನೋರಮಾ ಖೇಡ್ಕರ್ ಅವರು ಪೂನಾದ ಹೊರವಲಯದಲ್ಲಿ ತಾನು ಖರೀದಿಸಿದ್ದ ಜಮೀನಿನ ಸುತ್ತಲ ರೈತರ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಪಿಸ್ತೂಲು ತೋರಿಸಿ ಬೆದರಿಕೆ ಹಾಕಿದ್ದರ ವಿರುದ್ಧ ಅವರ ವಿರುದ್ಧ ಮೊಕದ್ದಮೆ ದಾಖಲಾಗಿತ್ತು. ಮೊಕದ್ದಮೆ ದಾಖಲಾದ ಮೇಲೆ ಮನೋರಮಾ ಖೇಡ್ಕರ್ ಮತ್ತು ಅವರ ಜೊತೆಗೆ ಗಲಾಟೆ ಮಾಡಿದ್ದ 7 ಜನರು, ರೈತರಿಗೆ ಬೆದರಿಕೆ ಹಾಕಿದ್ದ 7 ಜನ ಮತ್ತು ಮನೋರಮಾ ಖೇಡ್ಕರ್ ಅವರು ನಾಪತ್ತೆಯಾಗಿದ್ದರು. ಮಹಾಡ್ನ ಹೋಟೆಲೊಂದರಲ್ಲಿ ತಂಗಿದ್ದ ಮನೋರಮಾ ಖೇಡ್ಕರ್ ಅವರನ್ನು ಪೊಲೀಸರು ಈಗ ಪೂನಾಕ್ಕೆ ತಂದಿದ್ದಾರೆ. ರೈತರ ವಿರುದ್ಧ ಪಿಸ್ತೂಲು ತೋರಿಸಿದ್ದರ ಪ್ರಕರಣದಲ್ಲಿ ತೀವ್ರ ವಿಚಾರಣೆ ಮಾಡುತ್ತಿದ್ದಾರೆ.